ಭಾರತ ದೇಶದಲ್ಲಿರುವ ನನ್ನ ಎಲ್ಲ ಆತ್ಮೀಯರಿಗೂ ಹಾಗೂ ಕತಾರ್, ಅಬುಧಾಬಿ, USA ಸೇರಿದಂತೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾವು ರಾಜಕೀಯವಾಗಿ ಸ್ವತಂತ್ರ ದೇಶದಲ್ಲಿ ಬದುಕನ್ನು ಕಟ್ಕೊಳ್ತಾ ಇದ್ದೀವಿ. ಆದರೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ನಮ್ಮ ಜೀವನದ ಸಂಪೂರ್ಣ ಸ್ವಾತಂತ್ರ್ಯವೇ? ನನ್ನ ಪ್ರಕಾರ ನಿಜವಾದ ಸ್ವಾತಂತ್ರ್ಯ ಅಂತಂದರೆ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯವು ಕೂಡ ಇರಲೇಬೇಕು. ಏಕೆಂದರೆ ನಮ್ಮ ಕುಟುಂಬದ ಭವಿಷ್ಯ, ಮಕ್ಕಳ ಶಿಕ್ಷಣ, ನಿವೃತ್ತಿ ಜೀವನ ಮತ್ತು ವಯಸ್ಸಾದಾಗ ಯಾರ ಮೇಲೂ ಸಂಪೂರ್ಣವಾಗಿ ಅವಲಂಬಿತರಾಗದೆ ಬದುಕಲಿಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಬಹಳ ಮುಖ್ಯವಾಗುತ್ತೆ. ನಾವು ಇವತ್ತು ದುಡಿತಾ ಇದ್ದೀವಿ, ಆದರೆ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ, ನಮ್ಮ ದುಡಿಮೆಯ ಒಂದು ಭಾಗ ನಮ್ಮ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾ ಇದೆಯಾ? ನೀವು ಫಿನಾನ್ಷಿಯಲ್ ಫ್ರೀಡಮ್ ಪಡೀಲಿಕ್ಕೆ ಏನು ಮಾಡ್ತಾ ಇದ್ದೀರಾ? ಕೇವಲ ಸಂಪಾದನೆ ಮಾಡ್ತಾ ಇದ್ದೀರಾ ಅಥವಾ ಸ್ವಲ್ಪ ಭಾಗವನ್ನು ಉಳಿತಾಯ ಮಾಡಿ, ಹೂಡಿಕೆ ಮಾಡಿ, ನಿಮ್ಮ ಹಣಕ್ಕೂ ಕೂಡ ಒಂದು ಉದ್ದೇಶವನ್ನು ಕೊಟ್ಟಿದ್ದೀರಾ? ಮತ್ತೊಂದು ಮುಖ್ಯ ಪ್ರಶ್ನೆ, ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿಗೆ ಸರಿಯಾದ ದಾರಿ ಯಾವುದು ಅಂತ ನೀವು ಯಾವತ್ತಾದರೂ ಒಬ್ಬ ಕ್ವಾಲಿಫೈಡ್ ಫಿನಾನ್ಷಿಯಲ್ ಪ್ರೊಫೆಷನಲ್ ಜೊತೆ ಚರ್ಚೆ ಮಾಡಿದ್ದೀರಾ? ಯಾಕೆಂದರೆ ಸರಿಯಾದ ಗುರಿ, ಸರಿಯಾದ ಯೋಜನೆ ಮತ್ತು ನಿರಂತರ ಹೂಡಿಕೆಯ ಶಿಸ್ತು ಇವೆಲ್ಲವೂ ಕೂಡ ನಿಮ್ಮ ಭವಿಷ್ಯವನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡಬಹುದು. ಈ ಇಂಡಿಪೆಂಡೆನ್ಸ್ ಡೇ ಎಂದು ಒಂದು ಸಂಕಲ್ಪ ಮಾಡೋಣ. ದೇಶದ ಸ್ವಾತಂತ್ರ್ಯವೊಂದು ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡೋಣ. ನಮ್ಮ ಕುಟುಂಬದ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಇವತ್ತಿನಿಂದಲೇ ಒಂದು ಹೆಜ್ಜೆ ಇಡೋಣ. ನಿಮ್ಮ ಫಿನಾನ್ಷಿಯಲ್ ಗೋಲ್ ಬಗ್ಗೆ ಚರ್ಚಿಸಬೇಕು ಅಂತ ಇದ್ದರೆ ನನಗೆ ಫ್ರೀಡಮ್ ಅಂತ ಮೆಸೇಜ್ ಮಾಡಿ. ನಿಮ್ಮ ಭವಿಷ್ಯಕ್ಕಾಗಿ ನೀವು ಇಂದು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ನಾಳೆಯ ನಿಮ್ಮ ಜೀವನಕ್ಕೆ ದೊಡ್ಡ ಭದ್ರತೆಯಾಗಬಹುದು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.